ಜುಲೈ 26 ಇದು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡತಕ್ಕಂಥ ಒಂದು ದಿನ. ಭಾರತ ಸಂಭ್ರಮ ಪಡುವಂತಹ ದಿನ. ಈ ಒಂದು ಸಂತೋಷವನ್ನು ಆಚರಿಸಲ್ಪಡುವಂಥ ದಿನ. ಭಾರತೀಯ ಸೇನೆಯದ ಪ್ರತಿಯೊಬ್ಬ ಸೈನಿಕನು ಕೂಡ ಹೆಮ್ಮೆ ಪಡುವಂಥ ದಿನ. ಜೊತೆಗೆ ಭಾರತೀಯರು ಕೂಡ ಹೆಮ್ಮೆ ಪಡುವಂಥ ದಿನ. ಕಾರ್ಗಿಲ್ ವಿಜಯ ದಿವಸ್. ಕಾರ್ಗಿಲ್ ವಿಜಯ ದಿವಸದ ಹಿಂದಿನ ಅದೆಷ್ಟೋ ನೋವುಗಳು, ನಲಿವುಗಳು, ಕಷ್ಟ ಕಾರ್ಪಣ್ಯಗಳು, ಭಾರತೀಯ ಸೇನೆ ಎದುರಿಸಿದಂತಹ ಆ ಒಂದು ಸಂದರ್ಭ, ಕಠಿಣ ಸಂದರ್ಭ ಖಂಡಿತವಾಗಲೂ ರಣರೋಚಕ. ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಲೇಬೇಕಾದಂತಹ ಒಂದು ಸುದಿನ. 1947ರಲ್ಲಿ ಮೊದಲ ಬಾರಿಗೆ ಕೆಣಕಿ ಸರಿಯಾಗಿ ವಾಪಸ್ ಕೊಟ್ವಿ. ಮತ್ತೆ 1965ರಲ್ಲಿ ಕೆಣಕಿದ್ರು, ಆವಾಗಲೂ ಸಹ ಜಯ ಸಿಗಲಿಲ್ಲ ಅವರಿಗೆ. ಮತ್ತೆ 1971 1971 ವಾರ್ ನಡೀಲಿಲ್ಲ. ಆದರೆ ಕೆಣಕುವ ಬುದ್ಧಿ, ಕುತಂತ್ರ ಬುದ್ಧಿ, ಈ ಒಂದು ಕೆಟ್ಟದಾದಂತಹ ಮನಸ್ಥಿತಿಯ ಬುದ್ಧಿ ಅವರು ಬಿಡಲೇ ಇಲ್ಲ. ಮತ್ತೆ 1999 ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಅನ್ನ, ನಮ್ಮ ಭೂಪ್ರದೇಶವನ್ನು ವಶಪಡಿಸಿಕೊಳ್ಳುವ ಮೂಲಕ ಅವರು ಮತ್ತೊಮ್ಮೆ ಕೆಣಕಿದ್ರು. ಈ ಸರಿ ನಡೆದಂತಹ ಯುದ್ಧ ಏನಿದೆ, ಇಡೀ ಪ್ರಪಂಚದಲ್ಲೇ ನಡೆದಂತಹ ಅತ್ಯಂತ ಗಂಭೀರವಾದಂತಹ, ಅತ್ಯಂತ ಕ್ಲಿಷ್ಟಕರವಾದಂತಹ ರಣರೋಚಕ ಯುದ್ಧ ಇದು. ಇದು ಸಾಮಾನ್ಯ ಯುದ್ಧ ಅಲ್ಲ. ಭಾರತೀಯ ಸೇನೆ ಆ ಕಾರ್ಗಿಲ್ ಅನ್ನು ವಶಪಡಿಸಿಕೊಳ್ಳಲು ಪಟ್ಟಂತಹ ಆ ಒಂದು ಶ್ರಮ ಇದೆಯಲ್ಲ, ಆ ಥರದ ಒಂದು ರಣರೋಚಕ ಯುದ್ಧ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ. ಅಷ್ಟರ ಮಟ್ಟಿಗೆ ಅದು ತುಂಬಾ ಜಟಿಲವಾದಂತಹ ಯುದ್ಧ ಆಗಿತ್ತು. ಒಪ್ಪಂದದ ಪ್ರಕಾರ ಕಾರ್ಗಿಲ್ ಪ್ರದೇಶದಲ್ಲಿ ಆ ಒಂದು ಚಳಿಗಾಲದ ಒಂದು ಏನು ಸಂದರ್ಭ ಇರುತ್ತೆ, ಒಪ್ಪಂದದ ಪ್ರಕಾರ 2 ರಿಂದ 3 ತಿಂಗಳು ಆ ಮೇಲಿನ ಎಲ್ಲಾ ಪೋಸ್ಟ್ಗಳನ್ನು ಭಾರತ ಮತ್ತೆ ಪಾಕಿಸ್ತಾನ ಬಿಟ್ಟು ಕೆಳಗಡೆ ಇಳಿದು ಬರಬೇಕು. ಇದು ಒಪ್ಪಂದ. 2 ರಿಂದ 3 ತಿಂಗಳು ಅಲ್ಲಿಗೆ ಯಾರು ಹೋಗಲ್ಲ. ಸೊ ಅದೇ ರೀತಿ ಒಪ್ಪಂದ ನಡೆದಿರುತ್ತೆ. ಭಾರತೀಯ ಸೇನೆ ಕಂಪ್ಲೀಟ್ ಆಗಿ ಅಲ್ಲಿಂದ ವಿಡ್ರಾ ಮಾಡಿಕೊಂಡು ಸ್ವಲ್ಪ ಪೀಸ್ಫುಲ್ ಏರಿಕೆ, ಸ್ವಲ್ಪ ಕೆಳಗಿನ ಏರಿಕೆ ಬರುತ್ತೆ. ಆದರೆ ಪಾಕಿಸ್ತಾನದವರು ತಮ್ಮ ಕುಟಿಲ ಬುದ್ಧಿ ಏನಿದೆ, ಕಂತ್ರಿ ಬುದ್ಧಿ ಏನಿದೆ, ಘಾತಕ ಬುದ್ಧಿ ಏನಿದೆ, ಅದನ್ನು ಬಿಡದೆ, ಅವರು ಕೆಳಗಡೆ ಇಳಿದು ಹೋಗದೆ ನಮ್ಮ ಭೂಪ್ರದೇಶದ ಮೇಲೆ ಕಣ್ಣಿಟ್ಟು ಅತಿಕ್ರಮಣ ಮಾಡಿಸ್ಕೊಂಡ್ಬಿಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅವರು ಪ್ಲಾನ್ ಮಾಡಿ ಅತಿಕ್ರಮಣ ಮಾಡ್ಕೊಳ್ತಾರೆ ಅಂದರೆ, ನಮ್ಮ ಆಲ್ಮೋಸ್ಟ್ 100-150 ಪೋಸ್ಟ್ಗಳನ್ನು ಇರ್ತವೆ ಕಾರ್ಗಿಲ್ ಆ ಪ್ರದೇಶದಲ್ಲಿ. ತುಂಬಾ ದೊಡ್ಡದಾದಂಥ, ಕಿಲೋಮೀಟರ್ ಗಟ್ಟಲೆ ಇರತಕ್ಕಂಥ ಪ್ರದೇಶ. ಅದು ತುಂಬಾ ಎತ್ತರವಾದಂಥ ಪ್ರದೇಶ, ತುಂಬಾ ಕಠಿಣವಾದಂಥ ದುರ್ಗಮ ಹಾದಿ ಇರತಕ್ಕಂಥ ಪ್ರದೇಶ. ನಾವು ಬಾಯಲ್ಲಿ ಹೇಳಿದಷ್ಟು ಸುಲಭದಲ್ಲಿ ದಕ್ಕಿಸಿಕೊಳ್ಳುವಂಥ ಪ್ರದೇಶ ಅದಲ್ಲ. ಕಲ್ಪನೆಗೂ ಮೀರಿದಂತಹ ಆ ಕಾರ್ಗಿಲ್ ವಲಯ ಅದು. ತಮಾಷೆನೇ ಅಲ್ಲ. ಟಾಸ್ಕ್ ಈಸ್ ನಾಟ್ ಎಟ್ ಆಲ್ ಈಸಿ. ಓಕೆನಾ? ಸಾಮಾನ್ಯ ಪ್ರಜೆಗೆ ಅದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪ್ರದೇಶದನ್ನ ಅವರು ತುಂಬಾ ಪ್ಲಾನ್ ಆಗಿ ಆಕ್ರಮಣ ಮಾಡ್ಕೊಳ್ತಾರೆ. ನಮ್ಮ ವೆಪನ್ಸ್ಗಳನ್ನೇ ಯೂಸ್ ಮಾಡ್ತಾರೆ. ಅಲ್ಲಿ ನಾವು ಒಂದಷ್ಟು ವೆಪನ್ಸ್ಗಳನ್ನು ಸಹ ಬಿಟ್ಟು ಬರ್ತೀವಿ ಆ ಸಮಯದಲ್ಲಿ. ಅವರು ಅಪಾರವಾದಂತಹ ಒಂದು ಶಸ್ತ್ರಾಸ್ತ್ರಗಳನ್ನ ತಗೊಂಡು ನಮ್ಮ ಬಂಕರ್ಗಳಲ್ಲೇ ಉಳ್ಕೋತಾರೆ. ಫುಡ್, ಆಹಾರ ಏನೇನು ಬೇಕು ಒಂದಷ್ಟು ತಿಂಗಳಿಗೆ ಆಗುವಷ್ಟು ಎಲ್ಲವನ್ನ ಸ್ಟೋರ್ ಮಾಡಿಕೊಂಡು ಪಕ್ಕಾ ಪ್ಲಾನ್ ಮಾಡ್ತಾರೆ. ಒಬ್ಬ ಕುರಿಗಾಯಿಯ ಮೂಲಕ ಇಲ್ಲಿ ನಮ್ಮ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಸುಳಿವು ಸಿಗುತ್ತೆ. ಮೊದಲ ಬಾರಿಗೆ ಸೌರಭ್ ಖಾಲಿಯಾ ಅನ್ನುವಂತಹ ಒಬ್ಬ ಹೆಮ್ಮೆಯ, ಭಾರತ ಕಂಡಂತಹ ಹೆಮ್ಮೆಯ ಯೋಧ ತನ್ನ ಒಂದು 5 ರಿಂದ 6 ಜನರ ಜೊತೆಗೂಡಿ ಅದೇನು ನಡೀತಿದೆ ಅನ್ನುವಂಥ ನೋಡ್ಲಿಕ್ಕೆ ಹೋಗ್ತಾರೆ. ಆದರೆ ತುಂಬಾ ಬೇಗನೆ ಅವರಿಗೆ ವಿಷಯ ಮುಟ್ಟುತ್ತೆ, ವಿಷಯ ಗೊತ್ತಾಗುತ್ತೆ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ದುರಾದೃಷ್ಟವಶಾತ್ ಅವರು ಪಾಕಿಸ್ತಾನದ ಕೈಗೆ ಸಿಗ್ತಾರೆ. ಪಾಕಿಸ್ತಾನದವರ ಕೈಗೆ ಸಿಕ್ಕಿದ ಮೇಲೆ ಅವರ ದೇಹದ ಪ್ರತಿಯೊಂದು ಭಾಗವೂ ಸಹ ಗಾಯಗೊಳ್ಳುತ್ತೆ. ತುಂಬಾ ಛಿದ್ರವಾಗಿ ಅವ್ರನ್ನ ಹಿಂಸೆ ಮಾಡ್ತಾರೆ. ಅವರೊಡಗೂಡಿ 6-7 ಜನರ ದೇಹ, ಮೃತದೇಹ, ತುಂಬಾ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಛಿದ್ರವಾಗಿ ಆ ಮೃತದೇಹಗಳು ಭಾರತಕ್ಕೆ ಹಸ್ತಾಂತರಿಸಲ್ಪಡುತ್ತವೆ. ಆಮೇಲೆ ನಡೆದಿದ್ದ ಇತಿಹಾಸ. ಬಟ್ ಅಷ್ಟು ಸುಲಭವಾಗಿರಲಿಲ್ಲ ಭಾರತೀಯ ಸೇನೆಗೆ ಅದನ್ನು ವಶಪಡಿಸಿಕೊಳ್ಳೋದು. ಆದರೆ ಭಾರತೀಯರ ಮನಸ್ಥಿತಿಯ ಮೇಲೆ, ಭಾರತೀಯ ಸೈನಿಕರ ಆ ಒಂದು ಮನೋಸ್ಥೈರ್ಯದ ಜೊತೆ ಅವರಿಗೆ ಆಟ ಆಡ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ವೀರೋಚಿತವಾದಂತಹ ಹೋರಾಟ ನಡೆಸ್ತಾರೆ. ಸರಿಯಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇರಲಿಲ್ಲ. ಮತ್ತು ಆ ಬೆಟ್ಟನ ಹತ್ತೋದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದು ಕಠಿಣವಾದಂತಹ ಒಂದು ಟಾಸ್ಕ್ ಆಗಿತ್ತು.
ಕೆಲವು ಕಡೆ 90 ಡಿಗ್ರಿವರೆಗೆ ಆ ಹೈಟ್ ಇತ್ತು. 70-80 ಡಿಗ್ರೀಸ್ ಅಂತೂ ಕಂಪಲ್ಸರಿ ತೆವಳ್ಕೊಂಡೇ ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಅವರು ಆಲ್ರೆಡಿ ಮೇಲಿಂದ ನಮ್ಮ ಮೇಲೆ ತುಂಬ ಪ್ಲ್ಯಾಂಡ್ ಆಗಿ ಶೂಟ್ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು. ಅವ್ರಿಗೆ ತುಂಬ ಈಸಿ ಟಾಸ್ಕ್. ಪ್ರತಿಯೊಬ್ಬ ಭಾರತೀಯ ಸೈನಿಕನ ಅವ್ರಿಗೆ ಚೆನ್ನಾಗಿ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ರು, ಅವರು ಫೈರ್ ಮಾಡ್ತಾ ಇದ್ರು. ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ತೀವ್ರವಾದಂಥ ಹೋರಾಟ ಮಾಡಿ ಭಾರತೀಯ ವಾಯುಸೇನೆ ಮತ್ತು ಭೂಸೇನೆ ಈ ಒಂದು ಏನು ಕಾರ್ಗಿಲ್ ವಲಯವನ್ನು ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಜುಲೈ 26ರ ಈ ಒಂದು ಸುಸಂದರ್ಭದಲ್ಲಿ, ಸುದಿನದಲ್ಲಿ ಜುಲೈ 26ರಂದು ಭಾರತದ ಕೈವಶ, ನಮ್ಮ ಕಾರ್ಗಿಲ್ ಭಾರತೀಯ ಸೇನೆಯ ಕೈವಶ ಆಗುತ್ತೆ. ನಮ್ಮ ತ್ರಿವರ್ಣ ಧ್ವಜ ಹಾರಾಡುತ್ತೆ. ತುಂಬ ಸಾವು ನೋವುಗಳು. ಸುಮಾರು 500+ ಭಾರತೀಯ ಯೋಧರು ಹುತಾತ್ಮರಾಗ್ತಾರೆ. 1000ಕ್ಕೂ ಅಧಿಕ ಭಾರತೀಯ ಯೋಧರು ಗಾಯಗೊಳ್ತಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗುತ್ತೆ. ಆದರೆ ಅದ್ಯಾವುದೂ ಕೂಡ ಈ ಯಶಸ್ಸಿನ ಮುಂದೆ ಗಣನೆಗೆ ಬರೋದಿಲ್ಲ. ಭಾರತ ತುಂಬ ವಿಜೃಂಭಣೆಯಿಂದ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುವಂತೆ ಅವತ್ತಿನ ಭಾರತೀಯ ಸೈನಿಕರು ಮಾಡ್ತಾರೆ. ಅದ್ಭುತ, ಇದೊಂದು ಅದ್ಭುತ ಕೆಲಸ. ಆಧುನಿಕ ಶಸ್ತ್ರಾಸ್ತ್ರಗಳು ಕೈಯಲ್ಲಿರಲಿಲ್ಲ. ತುಂಬ ಕೆಟ್ಟದಂತಹ ಒಂದು ನೇಚರ್, ತುಂಬ ಮಂಜು, ಹಿಮ, ಆಕ್ಸಿಜನ್ ಕೊರತೆ, ಬೆಟ್ಟವನ್ನು ಹತ್ತಲೇಬೇಕಾದಂಥ ಪರಿಸ್ಥಿತಿ. ಬೆಳಗಿನ ಜಾವ ಹತ್ತುವ ಹಾಗಿಲ್ಲ. ನೈಟಲ್ಲೇ ಏನು ನಡೀಬೇಕು ಆಪರೇಷನ್ ನೈಟಲ್ಲಿ ಮಾಡಿದ್ರು. ಇದೆಲ್ಲವೂ ಇತಿಹಾಸ, ನಮ್ಮ ಕಲ್ಪನೆಗೆ ಸಿಗಲ್ಲ. ಇಂತಹ ಒಂದು ಇತಿಹಾಸವನ್ನು ಕಣ್ಣಾರೆ ಕಂಡಂತಹ ಒಬ್ಬ ಯೋಧ, ಭಾರತೀಯ ಯೋಧ, ಕೊಡಗಿನ ಸುಪುತ್ರ, ಕರ್ನಾಟಕದ ಪುತ್ರ, ಕನ್ನಡಿಗ, ಕೊಡವ, ಅವರು ಕಂಡು ಕೇಳಿದ, ಅದನ್ನು ಖುದ್ದು ಅನುಭವಿಸಿದಂಥ ಒಂದು ಅನುಭವನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸುಮಾರು 18 ವರ್ಷಗಳ ದೇಶ ಸೇವೆ ಮಾಡ್ತಾರೆ ಆ ವ್ಯಕ್ತಿ. ಒಬ್ಬ ವೀರ ಯೋಧನಾಗಿ 18 ವರ್ಷದಲ್ಲಿ ಅದೆಷ್ಟೋ ಅಚೀವ್ಮೆಂಟ್ಗಳನ್ನು ಮಾಡ್ತಾರೆ. ಅದೆಲ್ಲವೂ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಕಾರ್ಗಿಲ್ ವಿಜಯ ದಿವಸದ ವೀಕ್ಷಕರೇ, ನಾನು ಮೊದಲೇ ಹೇಳಿದಾಗೆ ಕಾರ್ಗಿಲ್ ಯೋಧ ಅದನ್ನು ಖುದ್ದಾಗಿ ಅನುಭವಿಸಿದಂತಹ ಒಂದು ಅತ್ಯದ್ಭುತವಾದಂತಹ ರಣರೋಚಕವಾದಂತಹ ಕಥೆಯನ್ನು ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇಟ್ಟಿರ ಯೋಗೇಶ್ ಪೂವಯ್ಯ, ಕರ್ನಾಟಕದ ಸುಪುತ್ರ. ಅಣ್ಣ, ನಾಡ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ಇವ್ರ ಬಗ್ಗೆ ನಾನು ಏನು ತಿಳ್ಕೊಂಡಿದ್ದೀನಿ ಮತ್ತು ನಾನೇನು ನೋಡಿದ್ದೀನಿ ಆ ರೀತಿಯಲ್ಲಿ ಒಂದು ಸಣ್ಣ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು ಒಂದು 4 ವರ್ಷದ ನಮ್ಮ ಒಂದು ಗೆಳೆತನ ಇದೆ. ಇವರು 1993ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದ್ದು, ಇವರ ಬಾಲ್ಯ, ಶಿಕ್ಷಣ ಮತ್ತು ಅವ್ರು ಹುಟ್ಟಿದೆಲ್ಲ ಸಂಪೂರ್ಣವಾಗಿ ಬೆಂಗಳೂರಲ್ಲೇ. 1993ರಲ್ಲಿ ಅವರು ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ತಾರೆ. ಅದಾದ ನಂತರ ಅದೇ ನಾನೇನು ನೋಡಿದ್ದೀನಿ ಅದ್ರ ಪ್ರಕಾರ ಹೇಳ್ಬೇಕಂದ್ರೆ ಒಂದು ಸ್ನೇಹಜೀವಿ ಅಂತಲೇ ಹೇಳ್ಬೋದು. ಈ ಮನುಷ್ಯ ಸ್ನೇಹಜೀವಿ, ಸ್ವಲ್ಪ ಹಠಮಾರಿ, ಏನು ಟಾಸ್ಕ್ ಅಂತ ಏನಿರುತ್ತೆ ಅದನ್ನು ಮಾಡಲೇಬೇಕು ಅನ್ನೋಂಥ ಒಂದು ಮನೋಸ್ಥೈರ್ಯ ಇರುವಂಥ ಒಂದು ವ್ಯಕ್ತಿತ್ವ. ಜನರ ಸಂಪರ್ಕ, ತುಂಬ ಅದ್ಭುತವಾದಂಥ ಒಂದು ಜನರ ಸಂಪರ್ಕ ಇರುವಂಥ ವ್ಯಕ್ತಿತ್ವ ಕೂಡ ಹಾಗೆ ಇದೆ. ಹಾಗೆ ಸ್ನೇಹಪರ ವ್ಯಕ್ತಿತ್ವ ಮತ್ತು ಸ್ಪೋರ್ಟಿವ್ ಮೈಂಡ್ಸೆಟ್ ಇರುವಂಥ ಒಂದು ವ್ಯಕ್ತಿತ್ವ. ಜಾಯ್ನ್ ಆದ ನಂತರ ಅವರಿಗೆ ಮತ್ತು ಇಲ್ಲೊಂದು ವಿಶೇಷವಾದಂಥ ಒಂದು ವಿಷಯನ ನಾನು ಹೇಳಬೇಕಾಗುತ್ತೆ. ಅವರು NSC ಕಮಾಂಡೋ ಆಗಿ ಸಹ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. NSC ಕಮಾಂಡೋ ಅನ್ನೋದು ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ. ಅದು 2 ಬಾರಿ NSC ಕಮಾಂಡೋ ಆಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು NSC ಕಮಾಂಡೋಗಳಿಗೆ ಇನ್ಸ್ಟ್ರಕ್ಟರ್ ಆಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಇವರ ಏನು ವರ್ಕಿಂಗ್ ಸ್ಟೈಲ್ ಇರ್ಬೋದು, ಅವರ ಒಂದು ಚಾಕಚಕ್ಯತೆ ಇರ್ಬೋದು, ಇದನ್ನು ಮನಗಂಡಂಥ ಸೇನಾಧಿಕಾರಿಗಳು ಇವರಿಗೆ ತುಂಬ ದೊಡ್ಡದಾದಂಥ ಒಂದು ಟಾಸ್ಕ್ಗಳನ್ನ ನೀಡಿದ್ದಾರೆ. ಅದರಲ್ಲಿ ಒಂದು ವಿಶೇಷವಾದಂಥ ಟಾಸ್ಕ್ ಅಂತಂದರೆ, ಪಾಕಿಸ್ತಾನ ಸೋಲ್ಜರ್ಸ್ಗಳು ಇರುವಂಥ ಒಂದು ಸ್ಥಳಕ್ಕೆ ಹೋಗಿ, ಅದು ಇಂಡಿಯನ್ ಜಾಗ ಆಗಿರುತ್ತೆ, ಆ ಸ್ಥಳಕ್ಕೆ ಹೋಗಿ ಅವರು ಒಂದು ಪೋಸ್ಟನ್ನು, ಭಾರತೀಯ ಪೋಸ್ಟನ್ನು ಅಲ್ಲಿ ಅವರು ಬೇರೆ ಯಾರು ಮಾಡ್ಲಿಕ್ಕೆ ಆಗದಂಥ ಒಂದು ಸಾಹಸನ ಅಲ್ಲಿ ಮಾಡ್ತಾರೆ. ಒಂದೇ ಒಂದು ಗುಂಡನ್ನು ಹಾರಿಸದೆ ಬರೀ ಅವರ ಒಂದು ಬುದ್ಧಿಶಕ್ತಿಯಿಂದ ಮಾಡುವಂಥದ್ದು. ಅದು ತುಂಬ ರೋಚಕವಾಗಿರತಕ್ಕಂಥ ಒಂದು ವಿಷಯ. ಹಾಗೆ ಅಕ್ಷರಧಾಮ ಆಪರೇಷನ್, ಮುಂಬೈ ಟೆರರ್ ಅಟ್ಯಾಕ್ ಆಪರೇಷನ್, ಹಾಗೆ ಕಾರ್ಗಿಲ್ ಯುದ್ಧ, ಈ ರೀತಿಯ ಬೇರೆ ಬೇರೆ ಆಪರೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಒಂದು ಅಪರೂಪದ ವ್ಯಕ್ತಿತ್ವ. ಹಾಗೆ ಪ್ರಸ್ತುತ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಪತ್ನಿ ನೀತಾ ಮತ್ತು ಮಗಳು ಅಂತರದೇಶಮ್ಮ, ಮಗ ಅಭಯ್ ಚಂಗಪ್ಪ. ಸೊ ಸುಖಿ ಕುಟುಂಬ, ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅಣ್ಣ, ಕಾರ್ಗಿಲ್ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕಡೆಯಿಂದ ಒಂದು 4 ಮಾತುಗಳು. ನಮಸ್ತೆ ವೀಕ್ಷಕರೇ.
ಕಾರ್ಗಿಲ್ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡೋಕ್ಕಿಂತ ಮೊದಲು ಕಾರ್ಗಿಲ್ ಯುದ್ಧದ ಬಗ್ಗೆ ಈಗಿನ ಜನರೇಷನ್ ಅವರಿಗೆ ತಿಳಿದಿಲ್ಲ ಅಂತ ಅನ್ಸುತ್ತೆ. ಈಗ ನಾವು 25 ವರ್ಷ ಆಗ್ತಿದೆ ಕಾರ್ಗಿಲ್ 1919 ಈಗ 2024 ಅಂದಾಗ. ಸೊ ಕಾರ್ಗಿಲ್ ಯುದ್ಧ ಏನು ಅಂತ ನಾನು ನಿಮಗೆ ಒಂದು ಸಣ್ಣದಾಗಿ ಹೇಳ್ತೀನಿ, ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ. ಆಗಿನ ಪ್ರಧಾನಮಂತ್ರಿ ಆದ ನಮ್ಮ ವಾಜಪೇಯಿ ಅವರು ಒಂದು ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ತುಂಬಾ ಚೆನ್ನಾಗಿರ್ಲಿ ಅಂತ ಒಂದು ಲಾಹೋರ್ ಸಂಜೋತ ಅಂತ ಒಂದು ಬಸ್ನ ಬಿಡ್ತಾರೆ. ಭಾರತದವರು ಪಾಕಿಸ್ತಾನ ಹೋಗ್ಬೋದು, ಪಾಕಿಸ್ತಾನದವರು ಭಾರತದಲ್ಲಿ ಬರ್ಬೋದು. ಈ ತರ ಒಂದು ಒಳ್ಳೆ ಉದ್ದೇಶದಿಂದ, ಕಾರಣ ಒಂದೇ, ನಾವು ಪರಮಾಣು ಇದರಲ್ಲಿ ಸಮರ್ಥರಾಗಿದ್ವಿ, ಸೇಮ್ ಪಾಕಿಸ್ತಾನ ಪರಮಾಣು ಇದ್ರೆ ಸಮರ್ಥವಾಗಿದ್ರು. ಯುದ್ಧ ಆದ್ರೆ ಈ ತರ ಪ್ರಾಬ್ಲಮ್ ಆಗ್ಬಾರ್ದು, ಸೊ ನಾವು ಮತ್ತೆ ಪಾಕಿಸ್ತಾನ ಚೆನ್ನಾಗಿರ್ಬೇಕು ಅಂತ ಇವರು ಅಲ್ಲೋಗಿ ಅವ್ರ ಪ್ರಧಾನಮಂತ್ರಿ ಜೊತೆ ಇದ್ದು ಭೇಟಿಯಾಗಿ ಒಳ್ಳೆ ಖುಷಿಯಾಗಿದ್ದು ವಾಪಸ್ ನಮ್ಮ ದೇಶಕ್ಕೆ ಬಂದ್ರು. ಆದ್ರೆ ಪಾಕಿಸ್ತಾನ ಇವತ್ತು ಕುತಂತ್ರ ಕೆಲಸನೇ ಮಾಡೋದು. ಅಲ್ಲಿನ ಜನರಲ್ ಆಗಿದ್ದ ಪರ್ವೇಜ್ ಮುಷರಫ್ ಅವರು ಅಲ್ಬದ್ರಾ ಅಂತ ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ರು. ಆ ಆಪರೇಷನ್ ಏನು ಅಂದ್ರೆ, ಆ ಸಂಜೋತ ಅಂತ ಹೇಳಿದ್ನಲ್ಲ, ಲಾಹೋರ್ ಸಂಜೋತ, ಆ ಸಂಜೋತ ಅಂದ್ರೆ ತುಂಬಾ ವಿಂಟರ್ ಇದ್ದಾಗ ಐಸ್ ಬೀಳುವಂತ ಜಾಗ ನಮ್ಮ ಈ ಕಾರ್ಗಲ್ ಅನ್ನೋ ಜಾಗ. ಅಲ್ಲಿ ಕಾರ್ಗಲ್ ಒಂದೇ ಬರಲ್ಲ, ಕಾರ್ಗಲ್, ದ್ರಾಸ್, ಟೈಗರ್ ಹಿಲ್, ಈ ತರ ತುಂಬಾ ಜಾಗಗಳು ಬರುತ್ತೆ, ತೋಲೋಲಿಂಗ್ ಇವೆಲ್ಲ ಬರುತ್ತೆ. ಸೊ ಈ ಜಾಗದಲ್ಲಿ ಆರ್ಮಿ ಅವರು ತುಂಬಾ ಐಸ್ ಬೀಳೋ ಕಾರಣಕ್ಕಾಗಿ ನಾವು ಐಸ್ ಬೀಳೋ ಟೈಮಲ್ಲಿ ಕೆಳಗೆ ಇಳಿದು ಬರ್ತೀವಿ. ಸ್ವಲ್ಪ ಐಸ್ ಬೀಳದೇ ಇರುವಂತ ಜಾಗದಲ್ಲಿ ಕೆಲವು ಟೈಮ್ ಒಂದು 2 ತಿಂಗಳು 3 ತಿಂಗಳು ಕೆಳಗಿದ್ದು ಮತ್ತೆ ವಾಪಸ್ ನಾವು ಅಲ್ಲಿ ಹೋಗ್ತೀವಿ. ಈ ಸಂಜೋತ ನಾವು ಮಾಡಿದಾಗ ಭಾರತೀಯ ಸೇನೆ ಎಲ್ಲ ಕೆಳಗೆ ಬರ್ತೀವಿ, ಸೇಮ್ ಪಾಕಿಸ್ತಾನ ಸೇನೆ ಕೆಳಗೆ ಬರ್ತೀವಿ ಅಂತ ಇದು ಒಂದು ಸಂಜೋತ, ಒಪ್ಪಂದ. ಈ ಒಪ್ಪಂದಕ್ಕೆ ಅವರು ಸಿಗ್ನೇಚರ್ ಮಾಡಿದ್ರು, ನಾವು ಸಿಗ್ನೇಚರ್ ಮಾಡಿದ್ವಿ. ಆದರೆ ಭಾರತ ಹೇಗೆ ಸಂಜೋತ ಪ್ರಕಾರ ಕೆಳಗೆ ಬಂತು, ಪಾಕಿಸ್ತಾನ ಬರಲಿಲ್ಲ. ಅವ್ರು ಆ ಪೋಸ್ಟ್ ಅಲ್ಲೇ ಇದ್ದುಕೊಂಡು ಅಲ್ಲಿ ಟೆರಿಸ್ಟ್ ಎಲ್ಲ ಸೇರಿಸಿದ್ರು. ನಮ್ಮ ಪೋಸ್ಟ್ ನ ಇಟ್ಕೊಂಡು ನಮ್ಮ ಪೋಸ್ಟ್ ಅಲ್ಲಿ ನಮ್ದೇ ಇದ್ದ ಅಮಿನೇಷನ್ ಎಲ್ಲ ಯೂಸ್ ಮಾಡ್ಕೊಂಡು ಅವರು ಶೇಖರಣೆ ಮಾಡ್ಕೊಂಡು ಇಟ್ಟಿದ್ರು. ಈ 3 ತಿಂಗಳ ಹಾಗೆ ನಮ್ಮವರು ಈ ಕುರಿ ಕಾಯುವಂತ ಜನರು ಅವ್ರು ಬಂದು ಅಲ್ಲೆಲ್ಲ ಜನರುಗಳು ಇದು ನಡೀತಿದೆ ಅಂತ ನಮ್ಮ ಆರ್ಮಿಗೆ ಇನ್ಫಾರ್ಮೇಶನ್ ಮಾಡಿದಾಗ ನಮ್ಮ ಆರ್ಮಿಯವರು ಅವಾಗ ಅಲ್ಲಿ ಹೋದಾಗ ಮೊದಲನೇ ಅವರ ಅಟ್ಯಾಕ್ ಆದಾಗಲ ನಾವು ನಾರ್ಮಲ್ ಅಂತ ತಿಳ್ಕೊಂಡು ಇನ್ನು ಕೆಲವರೊಂದು 7-8 ಟ್ರೂಪ್ಸ್ ನ ಕಳಿಸ್ವಿ, ಅವ್ರ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು. ಹಾಗೆ ಯುದ್ಧ ಸ್ಟಾರ್ಟ್ ಆಗಿದ್ದು ಕಾರ್ಗಿಲ್ ವಾರ್. ಅಂದ್ರೆ ನಮ್ಮ ಭೂಪ್ರದೇಶ ಅವರು ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ. ಹೌದು, ನಮಗೆ ಗೊತ್ತಿಲ್ಲದಂಗೆ ಇದು. ಹೌದು. ಹೀಗೆ ಸ್ಟಾರ್ಟ್ ಆಗಿದ್ದು ಕಾರ್ಗಿಲ್ ವಾರ್. ಆದ್ರೆ ಅವರು ಎಂತ ಟಾಪ್ ಪ್ಲೇಸ್ ಅಲ್ಲಿ ಇದ್ರು ಅಂದ್ರೆ ಫುಲ್ ಟಾಪ್ ಪ್ಲೇಸ್ ಅಲ್ಲಿ ಇದ್ರು. ನಾವು ಕೆಳಗಿಂದ ಬಂದಾಗ ನಮ್ಗೆ ಅವ್ರು ಫೈರ್ ಮಾಡೋದೇ ಬೇಕಾಗಿರಲಿಲ್ಲ. ಒಂದು ಸಣ್ಣ ಕಲ್ಲು ಎತ್ತಿಸಿದ್ರು ಕೂಡ ನಮ್ಗೆ ಸಾವು ನಿಶ್ಚಿತ ಆಗಿತ್ತು. ಸೊ ಆ ಯುದ್ಧ ಈಸಿ ಇರ್ಲಿಲ್ಲ ನಾವು ಗೆಲ್ಲೋದಕ್ಕೆ, ಯಾಕಂದ್ರೆ ನಾವು ಫುಲ್ ಕೆಳಗಿಂದ 90 ಡಿಗ್ರಿ ಇರುವಂತ ಬೆಟ್ಟನ ನಾವು ಹತ್ಕೊಂಡು ಹೋಗ್ಬೇಕಿತ್ತು. ಅದು ಈಸಿ ಇರಲಿಲ್ಲ. ನೀವು ಕಾರ್ಗಿಲ್ ತುಂಬಾ ವೀರ ಸೈನಿಕರ ಬಗ್ಗೆ ಕೇಳಿರ್ಬೋದು. ಅಂತ ಜಾಗದಲ್ಲೂ ಯುದ್ಧ ನಡೆಯೋ ತನಕ ಊಟ ಗೀಟ ಸರಿಯಾಗಿ ಸಿಗದೇನೂ ಕೂಡ ನಮ್ಮ ಸೈನಿಕರು ಬರೀ ದೇಶಕ್ಕಾಗಿ ಹೋರಾಡಿತು. ಕಾರ್ಗಿಲ್ ಅನ್ನುವಾಗ ನನ್ನ ಕೆಲವು ಅನುಭವಗಳನ್ನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಯೂನಿಟ್ ನಾನು 5 ಮಡ್ರಾಸಲ್ಲಿ ಸರ್ವಿಸ್ ಮಾಡಿದ್ದು. ನಮ್ಮ ಯೂನಿಟ್ ಆಗಾಗಲೇ ನಮ್ಮ ಯೂನಿಟ್ ಒಂದು ರೊಟೇನ್ ಅಂತ ಇರುತ್ತೆ. 2 ಇಯರ್ಸ್ ನಾವು ಪೀಸ್ಫುಲ್ ಫೀಲ್ಡ್ ಅಲ್ಲಿ ಇದ್ರೆ 3 ಇಯರ್ಸ್ ಪೀಸ್ಗೆ ಅಂತ ಹೋಗ್ಬೇಕು, ಅಂದ್ರೆ ಶಾಂತಿ ಇರೋ ಜಾಗಕ್ಕೆ ಹೋಗ್ಬೇಕು. ಆಗಾಗಲೇ ನಾವು ಇಲ್ಲಿ ತಂಗ್ದಾರ್ ಅನ್ನೋ ಒಂದು ಲೊಕೇಶನ್ ಅಲ್ಲಿ ನಾವಿದ್ವಿ. ಅದು ಪಾಕಿಸ್ತಾನ ಹತ್ತಿರವಾದಂತ ಪೋಸ್ಟ್. ಆ ತಂಗ್ದಾರ್ ಅನ್ನೊಂದು ಪೋಸ್ಟ್ ಅಲ್ಲಿ ಇದ್ವಿ. ತಂಗ್ದಾರ್ ಪೋಸ್ಟ್ ಅಲ್ಲಿ ಇದ್ದಾಗ ನಮ್ಮನ್ನ ಅವಾಗ ಏನ್ ಮಾಡಿದ್ರೆ, ಈ ಕಾರ್ಗಿಲ್ ವಾರ ಆದಾಗ ನಮ್ಮನ್ನ ಸ್ಪೇರ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಎಲ್ಲಾ ಜಾಗದಲ್ಲಿ ಯುದ್ಧ ಆಗೋದಕ್ಕಾಗಿ ನಾವು ಸ್ಪೇರ್ ಆಗೋದು ಫುಲ್ ಇಡೀ ಯೂನಿಟ್. ಸೊ ನಮ್ಮನ್ನ ತೆಗೆದು ಆ ಕಡೆ ಈ ಕಡೆ ಇಡೀ ನಾವು ಸುತ್ತಿರೋ ಜಾಗ ಇಲ್ಲ, ಕಾರ್ಗಿಲ್ ಮ್ಯಾಕ್ಸಿಮಮ್ ಜಾಗ ನಮ್ಮನ್ನ ಕಳ್ಸಿದ್ರು. ಆ ಟೈಮಲ್ಲಿ ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿದ್ರು. ಹೇಗೆ ಅಂದ್ರೆ, ನಾನು ಒಳ್ಳೆ ಹೈಟ್ ಆಗಿದ್ದೆ, ಒಳ್ಳೆ ಪರ್ಸನಾಲಿಟಿ ಇತ್ತು. ಸೇಮ್ ನನ್ನಾಗಿದ್ದ ಇನ್ನೊಬ್ಬ ಸುಬ್ಬಯ್ಯ ಅಂತ ಇದ್ದ, ಅವನು ಒಳ್ಳೆ ಹೈಟ್ ವೆಯ್ಟ್ ಪರ್ಸನಾಲಿಟಿ, ತಮಿಳ್ನಾಡವನು. ಇನ್ನು ಕೆಲವರು ಇದ್ರು. ಅವರೆಲ್ಲರನ್ನ ಅಂದ್ರೆ ಒಂದು 8 ಜನರ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ್ ಏಕೆಂತ ಗೊತ್ತಿಲ್ಲ. ನಮ್ನೆಲ್ಲ ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋದ್ರು. ಗಾಡಿ ಕರ್ಕೊಂಡು ಹೋಗಿ ಅದು ಬೆಟ್ಟ ಗುಡ್ಡ ಪ್ರದೇಶ ಹೋಗಿ ಇಳಿದಾಗ ನಮ್ಗೆ ನಾನು ಎಲ್ಲಿ ಇಳಿದಿದ್ದೀನಿ ಏನ್ ಪ್ಲೇಸ್ ಅನ್ನೋ ಗೊತ್ತಿಲ್ಲ. ಹೋದ ತಕ್ಷಣ ಕತ್ಲಾಗಿತ್ತು, ಫುಲ್ ಬೆಟ್ಟ, ಫುಲ್ ಟಾಪ್ ಅಂತ ಬೆಟ್ಟ. ಅಲ್ಲಿ ಹೋದ ತಕ್ಷಣ ನಮ್ಗೆ RCL, ಆ ಟೈಮಲ್ಲಿ ಒಂದು RCL ಅಂತ ಒಂದು ವೆಪನ್ ಇತ್ತು. ನಿಮ್ಗೆ ನೋಡಿರ್ಕಿಲ್ಲ ಅಂತ ರಾಕೆಟ್ ಲಾಂಚರ್. ಈಗಿನ ರಾಕೆಟ್ ಲಾಂಚರ್ ಶೋಲ್ಡರ್ ಅಲ್ಲಿ ತಗೊಳ್ತಾರೆ. ಆಗಿನ ರಾಕೆಟ್ ಲಾಂಚರ್ ಜೋಂಗದಲ್ಲಿ ಹೋಗುತ್ತೆ, ಇಲ್ಲಾಂದ್ರೆ ಅದ್ರದ್ದು ಟ್ರೈಪ್ಯಾಡ್ ಅಂತ ಬರುತ್ತೆ, ಟ್ರೈಪ್ಯಾಡ್ ಅಲ್ಲಿ ನಿಲ್ಸ್ಬಿಟ್ಟು ಫೈರ್ ಮಾಡಿರ್ತೀವಿ. ತುಂಬಾ ದೊಡ್ಡದು ಅದು ಗನ್ ಇರುತ್ತೆ. ಅದ್ರದ್ದು ಒಂದು ರೌಂಡ್ ಒಂದು ನನ್ನ ಕೈಗಿಂತ ಉದ್ದ ಇರುತ್ತೆ, ಬರೀ ಒಂದು ರೌಂಡ್. ಅದು ನಾವು ಫೈರ್ ಮಾಡಿದ್ರೆ ಅದರದ್ದು ಕೇಸ್ ಅನ್ನೋದೇ ನಮ್ಮ ಒಂದು ಕೈಗಿಂತ ಉದ್ದ ಬರುತ್ತೆ, ಬರೀ ಕೇಸ್ ಹೊರಗೆ ತೆಗಿಬೋದು. ಫುಲ್ ಬ್ರಾಸ್ ಅಲ್ಲಿ ಇರುತ್ತೆ ಅದು. ಹಳೆ ಕಾಲದ ಸೈನಿಕರು ಅದನ್ನ ಮನೇಲಿ ಶೋ ಲ್ಯಾಂಪ್ ತರ ಇಟ್ಕೊಂಡಿದ್ದಾರೆ.
ನಾನು ಈ ಮಾತೇ ಕೇಳ್ತೀನಿ. ಅವಾಗ ನಮಗೆ RCL ನ ತೆಗೆಯೋದಕ್ಕೆ ನಮ್ಮಂತ ಹೈಟ್ ವೆಯ್ಟ್ ಪರ್ಸನಾಲಿಟಿ ಅವ್ರನ್ನ ಬೇಕು ಅಂತ ನಮಗೆ RCL ನ ಅಲೋಡ್ ಮಾಡಿಸಿದ್ರು. ಅದ್ರಲ್ಲಿ ಒಂದು ಬ್ಯಾರೆಲ್ 150 ಸಮಥಿಂಗ್ kg ಇಬ್ಬರೇ ತಗೊಳಕ್ಕಾಗೋದು. ಅದು ಒಬ್ಬ ಫ್ರಂಟ್ ಒಬ್ಬ ಬ್ಯಾಕ್ ತಗೊಂಡು ಬೆಟ್ಟ ಹಾಕ್ತೀವಿ. ನಮ್ಮ ಇನ್ಚಾರ್ಜ್ ಒಬ್ರು ವೇಣು ಅಂತ ಇದ್ರು, ವೇಣು ಸರ್ ಅಂತ, ಈಗ ರಿಟೈರ್ಡ್ ಆಗಿದೆ, ತಮಿಳ್ನಾಡು. ಅದನ್ನ ತಗೊಂಡು ನಾವು ಹತ್ತಬೇಕು. ಆ ಬೆಟ್ಟದಲ್ಲಿ ಯೋಚನೆ ಮಾಡಿ ನಾರ್ಮಲ್ ನಮ್ಗೆ ಹತ್ತೋದೇ ಕಷ್ಟ. ಅದ್ರಲ್ಲಿ ಅದನ್ನ ತಗೊಂಡು ಹೋಗುವಾಗ ಲಾಸ್ಟ್ ಅಲ್ಲಿ ನನಗೆ ಸೊಂಟ ನೋವು ಬಂದ್ಬಿಡ್ತು. ನಾನು ಹೇಳಿ ಸರ್ ನಂದು ಸೊಂಟ ತಡೆ ಕಟ್ಟಿದ ತುಂಬಾ ಕಷ್ಟಪಡ್ತಾ ಇದ್ದೆ ನಾನು ಅಂತ. ಆವಾಗ ವೇಣು ಸರ್ ಹೇಳಿದ್ರು, ಒಂದು ಬ್ಯಾರಲ್ ಮೇಲೆ ಹೋಗ್ಬೇಕು, ಬ್ಯಾರಲ್ ಹೋಗ್ಬೇಕು, ಇಲ್ಲ ನೀನ್ ಮೇಲೆ ಹೋಗ್ಬೇಕು, ಎರಡರಲ್ಲಿ ಒಂದು. ಸೊಂಟ ಮುರಿದ್ರು ಕೂಡ ನೀನ್ ತೆಗಿಲೇಬೇಕು, ನೋ ಆಪ್ಷನ್ಸ್. ಆ ಟೈಪ್ ನಾವು ಅದನ್ನ ತಗೊಂಡು 1.5 ಕಿಲೋಮೀಟರ್ ಹೈಟ್ ನಾವು ಹತ್ತಿದೀವಿ. ಅಲ್ಲಿ ರಿಲ್ಯಾಕ್ಸ್ ಮಾಡೋಕ್ಕೆ ಇಲ್ಲ ನೀವು ಕುತ್ಕೊಳ್ಳೋಕೆ ಆ ಸಿಚುವೇಶನ್ ಹೇಳೋದಕ್ಕಾಗಿಲ್ಲ. ಆಗಿನ ನಮ್ಮ ಪರ್ಸನಾಲಿಟಿ ಆಗಿತ್ತೇನೋ ಗೊತ್ತಿಲ್ಲ, ನಾವು ಎಲ್ಲ ಆಗಿದ್ವಿ. ಅದು ತಗೊಂಡು ಹೋಗಿದ್ ನೆನೆಸ್ರು ಇವತ್ತು ನನ್ನ ಮೈ ಜುಮ್ ಅನ್ನುತ್ತೆ ಅಂತ ನಾನು ತಗೊಂಡು ಹೋಗಿದ್ದ. ಅದನ್ನ ತಗೊಂಡು ಹೋದ್ಮೇಲೆ ಬೈಪ್ಯಾಟ್ರಲ್ಲಿ ಇಟ್ಬಿಟ್ಟು ಯೋಗೇಶ್ ಇರ್ತಾಕೆ ನಾವು ಫೈರ್ ಮಾಡಿಲ್ಲಲ್ಲ, ಸರಿ ನಾವು ಫೈರ್ ಮಾಡ್ತೀವಿ, ನೀನು ಬಂದು ಅದ್ರದ್ದು ಕೇಸ್ ತೆಗಿ ಅಂತ ಹೇಳಿದ್ರು. ಫೈರಿಂಗ್ ಆದ್ಮೇಲೆ ಫೈರಿಂಗ್ ಹೇಗೆ ಅಂತ ನಾನು ಹೇಳ್ತೇನೆ. ಅದು ಫೈರಿಂಗ್ ಗೆ ಸ್ಪಾಟ್ ಅಂತ ಒಂದು ಇರುತ್ತೆ. ಸ್ಪಾಟ್ ಅನ್ನು ಫಸ್ಟ್ ಹೊಡಿತಾರೆ, ಎನಿಮೀಸ್ ಯಾವುದೇ ಒಂದು ಟಾರ್ಗೆಟ್ ಪೋಸ್ಟ್ ಏನೇ ಇರ್ಬೋದು, ಅದು ಎಲ್ಲಿ ಬಿತ್ತು ಅದು ನೋಡ್ಮೇಲೆ ನಾವು ಫೈರ್ ಮಾಡ್ತಾರೆ. ಈ ರೌಂಡ್ ತುಂಬಾ ದೊಡ್ಡದು ಅಂತ ಹೇಳಿದೆ. ಅದಾದ ತಕ್ಷಣ ನಂಬರ್ 2 ಇರೋನು ಅವ್ನ ಕೆಲಸ ಏನ್ ಬರುತ್ತೋ ಅದನ್ನ ಓಪನ್ ಮಾಡಿ ಅದ್ರ ಕೇಸ್ ತೆಗಿಬೇಕು. ಆ ಕೇಸ್ ನೀವು ತುಂಬಾ ಫಾಸ್ಟ್ ಆಗಿ ತೆಗಿಬೇಕು. ನಾನು ತುಂಬಾ ಫಾಸ್ಟ್ ಆಗಿ ತೆಗೆದ ತಕ್ಷಣ ಏನೋ ಬಿತ್ತಲ್ಲ ನೋಡ್ತೀನಿ, ನನ್ನ ಕೈಯಿಂದ ಬರೀ ಬ್ಲಡ್ ಟಟ ಬೀಳ್ತಾ ಇದೆ. ಆ ಕೇಸ್ ಅಷ್ಟೊಂದು ಬಿಸಿ ಇರುತ್ತೆ. ನೀವು ತುಂಬಾ ಎಕ್ಸ್ಪರ್ಟ್ ಆಗಬೇಕು. ಕೈಯ ಗಾಯ ಆಗ್ತದೆ, ನಾನು ಸೆಕೆಂಡ್ ನನ್ನ ಸೈಡ್ ಹಾಕಿದ್ರು ಬೇರೊಬ್ಬರಿಗೆ, ಅಂದ್ರೆ ಎಕ್ಸ್ಪರ್ಟ್ ಆಗಿ ಅಷ್ಟೊಂದು ಎಕ್ಸ್ಪರ್ಟ್ ಆಗಬೇಕು. ಇವೆಲ್ಲ ಒಂದೊಂದು ಕಾರ್ಗಲ್ ಇದ್ದದ್ದು ಒಂದೊಂದು ಅನುಭವಗಳು ಅಷ್ಟು ಈಸಿ ಇರಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು, ನಾವು ಆ ಕಾರ್ಗಲ್ ಇದಕ್ಕೆ ಅಂತ ಲೊಕೇಶನ್ಗೆ ಅಂತ ಹೋದಾಗ ಈ ದ್ರಾಸ್ ಸೆಕ್ಟರ್ ಈ ಸೈಡಲ್ಲಿ ಅಲ್ಲಿ ನಮ್ಮ ಭಾರತೀಯ ಸೇನೆದ ಡೆಡ್ ಬಾಡಿಗಳು ಬರ್ತಾ ಇತ್ತು, ಶಹೀದ್ ಆಗಿರೋ ದೇಶಕ್ಕೆ ಅಂತ. ಅದು ಮನುಷ್ಯರು ನೋಡಕ್ ಆಗ್ತಿರಲಿಲ್ಲ, ಮನುಷ್ಯರು ನೋಡಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮಂತ RR ಫೀಟ್ ಅಂತ ಇರೋರೆಲ್ಲ 3 ಹೇಳ್ತಾರೆ, ಎಷ್ಟು ಒಂದು 30-35 kg ಅಷ್ಟೇ ಅವ್ರ ಟೋಟಲ್ ಪರ್ಸನಾಲಿಟಿ. ಬಾಕಿ ಪೀಸ್ ಹೋಗಿತ್ತು. ಆ ಬಾಡಿಗಳು ಬರುವಾಗ ನಮ್ಗೆ ಇನ್ನು ಜೋಶ್ ಅಲ್ಲ, ಇನ್ನು ಕೋಪ ಕುದಿತಾ ಇತ್ತು. ನಾವು ಏನಾದ್ರೂ ಮಾಡ್ಬೇಕು, ಈ ಛಲ ಇದ್ದುಕೊಂಡಿದ್ದಕ್ಕಾಗಿ ಇವತ್ತು ನಾವು ಕಾರ್ಗಲ್ನ ಉಳಿಸ್ಕೊಂಡಿದ್ವಿ. ಇದೇ ಈಗ ನಮ್ಮ ದೇಹಕ್ಕೆ ವಯಸ್ಸಾಗಿರ್ಬೋದು, ಆದ್ರೆ ನಮ್ಮ ಮನಸ್ಸಿಗೆ ಇರಲಿ, ನಮ್ಮ ಯಾವುದು ಈ ದೇಶದ ಬಗ್ಗೆ ಅಂತ ಬಂದಾಗ ನಮ್ದು ಕೊನೆ ಉಸಿರು, ಕೊನೆ ರಕ್ತ ಇರೋ ತನಕ ನೇಷನ್ ಅದು ಬಿಟ್ಟು ಬೇರೆ ಏನೂ ನಮ್ಗೆ ಬರಲ್ಲ. ಮನೋಸ್ಥೈರ್ಯಕ್ಕಂತೂ ಧಕ್ಕೆ ಇಲ್ಲ. ದೇಹಕ್ಕೆ ವಯಸ್ಸಾಗಿರೋದು, ಮನೋಸ್ಥೈರ್ಯಕ್ಕಂತೂ ಧಕ್ಕೆ ಇಲ್ಲ. ಹೌದು. ಸೊ ಸುಮಾರು 2 ತಿಂಗಳು ಐ ಥಿಂಕ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಅನ್ಕೋತೀನಿ ನೀವು. ಹೌದು. ಅಂದ್ರೆ ಆ ಟೈಮಲ್ಲಿ ಕಾರ್ಗಿಲ್ ಪೀರಿಯಡ್ ಕಾರ್ಗಲ್ ಮುಗಿದು ಅಲ್ಲಿ ಆ ಕಡೆ ನಾವು ಹೋಗ್ತಾನೆ ಇದ್ವಿ. ಅದು ಅಲ್ಲಿಂದನೇ ನಾವು ವಾಪಸ್ ನೆಕ್ಸ್ಟ್ ಹೈದರಾಬಾದ್ ಬಂದು. ಆದ್ರೆ ಆ ಟೈಮಲ್ಲಿ ಸುತ್ತದೆ ಜಾಗ ಇಲ್ಲ, ಸುತ್ತದೆ ಜನರೇ ಇಲ್ಲ, ಎಂತೆಂತೋ ಲೊಕೇಶನ್, ಎಂತೆಂತೋ ಪೋಸ್ಟ್ ನೋಡ್ಬಿಟ್ವಿ. ಇದು ರೋಮಾಂಚನ ಒಂದು ಅನುಭವ ನಮ್ದು. ಇವರು ಕಾರ್ಗಿಲ್ ಪಾರ್ಟಿಸಿಪೇಟ್ ಮಾಡಿದಂತ ಲೈಕ್ ನಾಗಪ್ಪ ಮತ್ತೆ ವಿಕ್ರಮ್ ಬಾತ್ರಾ ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಸ್ವಲ್ಪ ಐಡಿಯಾಸ್ ಆ ಟೈಮಲ್ಲಿ ಇತ್ತ? ಯಾವ ತರ ಏನಾದ್ರು ಗೊತ್ತಿತ್ತ? ಭಾರತೀಯ ಸೇನೆ ಒಂದು ಯುದ್ಧಕ್ಕಿಂತ ಹೋದಾಗ ಅವ್ರವ್ರದೇ ಆದ ರೆಜಿಮೆಂಟ್ ಇರುತ್ತೆ. ನಮ್ದು ಮಡ್ರಾಸ್ 18 ಗಿರ್ನೇಡ್ ಪರಮವೀರ್ ಚಕ್ರ ತಗೊಂಡಿರೋ ವಿಕ್ರಮ್ ಬಾತ್ರಾ ಬಂದು 13 ಜಾಕ್ರಿಫ್ ಆ ಯೂನಿಟ್ ಅವರು. ಅದೇ ಯೂನಿಟ್ ಅಲ್ಲಿ ನಮ್ಮ ನವೀನ್ ನಾಗಪ್ಪ ಅನ್ನೋ ಕ್ಯಾಪ್ಟನ್ ಸರ್ ಅವರು ಅದರಲ್ಲೇ ಇದ್ದಿದ್ದು. ಸೊ ಅವರಿಬ್ರು ಒಂದೇ ರೆಜಿಮೆಂಟ್. ಸೊ ಅವ್ರನ್ನ ನನಗೆ ಅಲ್ಲಿ ಕಾರ್ಗಲ್ ಇದ್ರಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಕಾರ್ಗಲ್ ಅಲ್ಲಿ ಹೇಗೆ ಅಂದ್ರೆ ಸೈನಿಕರ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಸೈನಿಕನು ವೀರಗತಿ ತಗೊಳಕ್ಕೆ ರೆಡಿನೇ ಇರ್ತಾರೆ. ಆದ್ರೆ ಅದು ಅದೃಷ್ಟ ಯಾರು ಹೋಲಿತ್ತೋ ಅವರು ದೇಶಕ್ಕೆ ಶಹೀದ್ ಅಂತ ಆಗ್ತಾರೆ. ನಮ್ಮಂತವರು ನಮಗೆ ಇದು ಇಲ್ಲ, ಋಣ ಇಲ್ಲ ಅಂತಾನೆ ತಿಳ್ಕೊಳ್ತೀನಿ. ಶಹೀದ್ ಆದವರು ಅಷ್ಟೇ ಪವರ್ಫುಲ್. ಯಾಕಂದ್ರೆ ಬಾತ್ರಾ ಸರ್ ಬಗ್ಗೆ ಎಲ್ಲ ನಾವು ಹೇಳೋಷ್ಟು ದೊಡ್ಡವರಲ್ಲ. ಯಾಕಂದ್ರೆ ದಿಲ್ ಮಾಂಗೆ ಮೋರ್ ಅನ್ನೋದು ಅಷ್ಟು ಫೇಮಸ್ ಆಗಿದೆ ಅವರಿಂದನೇ. ಒಂದೊಂದು ಪೋಸ್ಟ್ ತಗೊಡುವಾಗ ಅವರು ಇದರಲ್ಲಿ ದಿಲ್ ಮಾಂಗೆ ಮೋರ್ ಇಷ್ಟು ಸಾಕಾಗಲ್ಲ, ನಮ್ಗೆ ಇನ್ನೂ ಬೇಕು ಅನ್ನೋಂತ ಒಂದು ಛಲ ಇರುವಂತ ಆಫೀಸರ್. ಸೊ ಆ ಮೋಟಿವೇಶನ್ ಅಲ್ಲಿ ನಾವೆಲ್ಲ ಬೆಳೆದಿರೋದು. ಬಟ್ ನಾ ಕಾರ್ಗಲ್ ಟೈಮಲ್ಲಿ ನಮಗೆ ಅವ್ರು ಯಾರೂ ಪರಿಚಯ ಇರಲಿಲ್ಲ. ನಮ್ಗೆ ಅದೆಲ್ಲ ಆದ್ಮೇಲೆ ನಾನು ರಿಟೈರ್ಡ್ ಆಗಿ ಬಂದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಬಟ್ ಯಾವ ರೆಜಿಮೆಂಟ್ ಯುದ್ಧದಲ್ಲಿ ಹೋಗಿದ್ರು ಆ ರೆಜಿಮೆಂಟ್ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. 90,000 ಸಮಥಿಂಗ್ ಮೇಲೆ ಸೈನಿಕರು ನಾವು ಅಲ್ಲಿ ಯಾರನ್ನೇ ಗೊತ್ತಿರುತ್ತೆ. ನನ್ನ ಜೊತೆ ಇರೋ ನಮ್ಮ ರೆಜಿಮೆಂಟ್ ಅಲ್ಲಿ ಇರೋರೇ ಸ್ಪ್ಲಿಟ್ ಆಗೋರು ಎಲ್ಲೆಲ್ಲೋ, ಅಷ್ಟು ಈಸ ಗೊತ್ತಾಗಲ್ಲ ನಮಗೆ. ಅಂತ ರಣಭೀಕರವಾದಂತಹ ಯುದ್ಧ. ಹೌದು, ಅಲ್ಲ. ಏರ್ ಫೋರ್ಸ್ ಸಪೋರ್ಟ್ ಇತ್ತು. ನೀವು ರಿಯಲ್ ಏರ್ ಫೋರ್ಸ್ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನೋ ಮಾಡಕ್ ಆಗ್ತಿಲ್ಲ. ಏರ್ ಫೋರ್ಸ್ ಅವರು ತುಂಬಾ ಒಳ್ಳೆ ಟೈಮಲ್ಲಿ ತುಂಬಾ ಒಳ್ಳೆ ಅಟ್ಯಾಕ್ ಮಾಡಿದ್ರು ಆ ಟೈಮಲ್ಲಿ. ಅವೆಲ್ಲ ಮರೆಯೋಂಗಿಲ್ಲ. ಮತ್ತೆ ಇನ್ನೊಂದು ಕೇಳ್ಪಟ್ಟೆ ಏನಂತಂದ್ರೆ
ಬೋಫರ್ಸ್ ಫಿರಂಗಿಗಳು ಒಂದು ಆಕ್ಚುಲಿ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ಪ್ಲೇ ಮಾಡಿದೆ ಅಂತ. ನೋ ಡೌಟ್ ಸರ್. ಓಕೆ, 100% ಬಫರ್ಸ್ ಆಕ್ಚುಲಿ ಕಾರ್ಗಿಲ್ವನ್ನ ಸಕ್ಸಸ್ ಮಾಡಿಸಿದ್ರು. ಅದು ನೋ ಡೌಟ್. ಬಫರ್ಸ್ ಇಲ್ಲ ಅಂದ್ರೆ ನಾವು ಯುದ್ಧನೇ ಗೆಲ್ತಿರ್ಲಿಲ್ಲ. ಅಲ್ಲಿ ಇನ್ನೊಂದು ಆ ಟೈಮಲ್ಲಿ ನಮಗೆ ಇಸ್ರೇಲ್ ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತು. ಅಂದ್ರೆ ಇವೆಲ್ಲ ಹೊರಗಿಂದು, ಇವೆಲ್ಲ ನಮ್ಮ ನಾರ್ಮಲ್ ಆದ ಜನರಿಗೆ ಯೋಚನೆ ಮಾಡಕ್ಕಾಗಲ್ಲ. ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ನಡೆದಿರೋದು ಇಸ್ರೇಲ್ ಸಪೋರ್ಟ್ ಇತ್ತು. ಎಸ್, ಆತ್ಮೀಯ ವೀಕ್ಷಕರೇ, ಇದು ನಮ್ಮ ಕಾರ್ಗಿಲ್ ಯೋಧರ ಅವರೇ ಖುದ್ದಾಗಿ ಕಂಡಂತಹ ಅನುಭವಿಸಿದಂತಹ ಒಂದು ಸಣ್ಣ ವಿವರಣೆ. ತುಂಬ ದೊಡ್ಡದಾಗಿ ಹೇಳ್ಬೇಕಂತಂದ್ರೆ ಗಂಟೆಗಟ್ಟಲೆ ಬೇಕಾಗುತ್ತೆ ಅವರ ಅನುಭವವನ್ನು ಹಂಚಿಕೊಳ್ಬೇಕಂತಂದ್ರೆ. ಸೊ ಇದೊಂದು ಸಣ್ಣ ವಿವರಣೆ. ಇದರ ಮೂಲಕ ನಾನು 2 ಪುಸ್ತಕಗಳು, ಅದ್ಭುತ ಪುಸ್ತಕಗಳು, ಒಂದು ಖುದ್ದಾಗಿ ನಮ್ಮ ಯೋಗೇಶ್ ಕೋಯ್ ಅವರ ಜೀವನ ಚರಿತ್ರೆಯನ್ನೇ ಬರೆದಂತಹ ಒಂದು ಯೋಧಂ ಶರಣಂ ಗಚ್ಚಾಮಿ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇದು ಇವರ ಒಂದು ಅನುಭವ ಕಥನ. ಇಲ್ಲಿ ಅದ್ಭುತ ಮತ್ತು ರೋಚಕವಾದಂಥ ಒಂದಷ್ಟು ವಿಷಯಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಅವರು ಈಗ ಹೇಳಲಿಲ್ಲ, ಅದನ್ನು ನೀವು ಖುದ್ದಾಗಿ ಓದ್ದಾಗಲೇ ಗೊತ್ತಾಗುತ್ತೆ ಏನು ವಿಷಯ ಅಂತ. ನಿಜವಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ, ನಿಮ್ಮ ಎದೆಯಲ್ಲಿ ಒಬ್ಬ ಯೋಧ ಇದ್ದರೆ ಈ ನಿಮ್ಮ ಬುಕ್ ನಿಮ್ಮನ್ನು ಖಂಡಿತವಾಗಿಯೂ ಖಂಡಿತ ಜಾಗೃತಗೊಳಿಸುತ್ತೆ. ನನಗೂ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಬ್ರಹ್ಮಪುತ್ರ ನದಿಯ ಒಂದು ರೌದ್ರತೆ, ರಾಜಸ್ಥಾನದ ಮರುಭೂಮಿಯ ಒಂದು ಭೀಕರತೆ ನಿಜವಾಗ್ಲೂ ನನಗೆ ಇಷ್ಟೊಂದು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಬುಕ್ ಓದಿದ ಮೇಲೆ ನನಗೆ ಅದು ಗೊತ್ತಾಗಿದ್ದು. ಅಷ್ಟು ಭೀಕರವಾದಂತಹ ರಾಜಸ್ಥಾನ ಮರುಭೂಮಿ. ಒಂದು ಬಾಟಲ್ ನೀರು ಹಿಡ್ಕೊಂಡು ನಮ್ಮ ಭಾರತೀಯ ಸೇನೆಯ ಒಬ್ಬ ಸೈನಿಕ ಇಡೀ ದಿನನ ಕಳೀತಾನೆ. 45 ಡಿಗ್ರಿ ಸೆಲ್ಸಿಯಸ್ ಹೀಟ್ ಅಲ್ಲಣ್ಣ, 45+ ಡಿಗ್ರಿ ಸೆಲ್ಸಿಯಸ್ ಒಂದು ಬಾಟಲ್ ನೀರು. ಆದರೆ ಇಲ್ಲಿ ನಾವು ಬೆಚ್ಚಗೆ ಕುಳಿತುಕೊಂಡು ಐಸ್ ಕ್ರೀಮ್ ತಿಂತಾ ಇರೋರಿಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಅದು ಹೋಗಿ ಅಲ್ಲಿ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಈ ಬುಕ್ಕನ್ನು ಖಂಡಿತವಾಗಿ ನೀವು ತಗೊಂಡು ಓದಬೇಕು. ಅದರ ನಿಜವಾದಂಥ ಒಂದು ನೀವು ಖಂಡಿತವಾಗ್ಲೂ ಫೀಲ್ ಮಾಡ್ಬೋದು. ಒಂದು ಅದ್ಭುತವಾದ ಬುಕ್. ಥ್ಯಾಂಕ್ ಯು ಅಣ್ಣ. ಇದೊಂದು ತುಂಬ ಸುಂದರವಾದಂಥ ಬುಕ್ಕನ್ನು ನಿಮ್ಮ ಅನುಭವದಿಂದ ಬರೆದಿದ್ರೆ ಅದ್ಭುತವಾಗಿದೆ. ಇದೊಂದು ಪ್ಲಸ್ ಅದ್ರ ಜೊತೆಗೆ ಮಾಣಿಪಂಡ ಸಂತೋಷ್ ತಮ್ಮಯ್ಯ ಬರೆದಿರ್ತಕ್ಕಂಥ ಸಮರ ಭೈರವಿ ಅನ್ನುವಂಥ ಬುಕ್. ಇದು ಕೂಡ ತುಂಬ ರಣರೋಚಕವಾದಂಥ ಬುಕ್. ಸುಮಾರು 3-4 ವರ್ಷಗಳ ಒಂದು ಪರಿಶ್ರಮದಿಂದ ಬರೆದಿರ್ತಕ್ಕಂಥ ಸಂತೋಷ್ ತಮ್ಮಯ್ಯವರು ಒಂದು ಒಂದು ಸ್ಟಡಿ ಮಾಡಿ ಬರೆದಿದ್ದಾರೆ. ಇದರಲ್ಲಿ ನಮ್ಮ ಎಲ್ಲ ವೀರ ಯೋಧರಿಗೆ ಸಂಬಂಧಪಟ್ಟಂತೆ ಅವರ ಆಪರೇಷನ್ಸ್ ಇರ್ಬೋದು, ಅವರ ಸಾಹಸಗಳಿರ್ಬೋದು, ಪ್ರತಿಯೊಂದರ ಬಗ್ಗೆ ಬರೆದಿದ್ದಾರೆ. ಯೋಧರ ಕಷ್ಟ, ಸುಖ, ದುಃಖಗಳು, ಮತ್ತು ಆರ್ಮಿ ಅಂದರೆ ಏನು, ಅದರ ಟ್ರೈನಿಂಗ್ ಪೀರಿಯಡ್ ಹೆಂಗಿರುತ್ತೆ, ಆ ಫ್ಯಾಮಿಲಿಯವರ ಒಂದು ಮನಸ್ಥಿತಿ ಏನು, ಆದರೆ ಎಲ್ಲದನ್ನೂ ಸೇರಿಸಿ ಕೊನೆಗೆ ನಮ್ಮ ಯೋಧರ ಹತ್ರ ಆ ಟೈಮಲ್ಲಿ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳು ಇಲ್ಲದಿರ್ಬೋದು, ಆಧುನಿಕವಾದಂಥ ಶಸ್ತ್ರಾಸ್ತ್ರಗಳು ಇಲ್ಲದಿದ್ದಿರ್ಬೋದು, ಆದರೆ ಮನೋಸ್ಥೈರ್ಯ ಮಾತ್ರ ಯಾವತ್ತೂ ಕುಗ್ಗಿಲ್ಲ ಅನ್ನೋದು ಒಟ್ಟಾರೆ ಸಾರಾಂಶ. ಇದು ನಮ್ಮ ಭಾರತೀಯ ಸೇನೆಯ ತಾಕತ್ತು, ಪ್ರತಿಯೊಬ್ಬ ಸೈನಿಕನ ತಾಕತ್ತು. ಎಸ್, ಇದೆರಡು ಬುಕ್ಗಳು, ಸಮರ ಭೈರವಿ ಮತ್ತೆ ಯೋಧಂ ಶರಣಂ ಗಚ್ಚಾಮಿ. ಈ ಯೋಧಂ ಶರಣಂ ಗಚ್ಚಾಮಿ ಇದು ಕನ್ನಡದಲ್ಲೂ ಇದೆ, ಇದು ಇಂಗ್ಲಿಷಲ್ಲೂ ಇದೆ. ಈ ಇಂಗ್ಲಿಷ್ ವರ್ಷನ್ ಬಂದು ಇದು ಕಾರ್ಗಲ್ ಅಲ್ಲೇ ಇದು ಲಾಸ್ಟ್ ಇಯರ್ ರಿಲೀಸ್ ಆಗಿರೋದು. ಈ ಕನ್ನಡ ವರ್ಷನ್ ನಿಮಗೆ ಸಪ್ನಾ ಬುಕ್ ಸ್ಟಾಲ್ ಅಲ್ಲೂ ಸಿಗುತ್ತೆ, ಅಮೆಝಾನ್ ಅಲ್ಲೂ ಸಿಗುತ್ತೆ. ಒಂದ್ಸಲ ನೀವು ಓದ್ ನೋಡಿ, ನಿಮ್ಮ ಅನುಭವವೇ ತುಂಬಾ ಚೇಂಜ್ ಆಗಿರುತ್ತೆ. ಈ ತರನು ಲೈಫ್ ಬದುಕಬಹುದಾ ಅಂತ ಒಂದು ಚೆನ್ನಾಗಿದೆ, ನೀವು ಓದ್ಲೇಬಹುದು. ಖಂಡಿತವಾಗ್ಲು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ. ಯಾವ ಮೂವಿಯಲ್ಲಿ ಕೂಡ ಒಂದಷ್ಟು ಸ್ಟೋರಿಗಳನ್ನ ನೀವು ಕೇಳಿದ್ರೆ ಯಾವ್ದು ಮೂವಿ ಸ್ಟೋರಿ ಹೇಳ್ತಾ ಇದ್ದೀರಾ ಅನ್ನೋ ರೇಂಜ್ಗೆ ಈ ಸ್ಟೋರಿಗಳ, ಬಟ್ ಅದು ಸತ್ಯ ಘಟನೆ. ಕಾರ್ಗಿಲ್ನಲ್ಲಿ ನಾನು ಕೇಳ್ಪಟ್ಟೆ, ಆ ಬೆಟ್ಟ ಗುಡ್ಡದ ಒಂದು ರೂಪರೇಷೆ ಹೆಂಗಿರುತ್ತೆ ಅಂತಂದ್ರೆ, ಜಸ್ಟ್ 200 ಮೀಟರ್ ಒಂದು ಕ್ರಮಿಸ್ಬೇಕಂತಂದ್ರೆ ಕನಿಷ್ಠ ಅಂದ್ರೂ ಅರ್ಧ ಗಂಟೆ ತಗೊಳುತ್ತಂತೆ. ಖಂಡಿತ ಅಂದ್ರೆ ಅರ್ಧ ಗಂಟೆ ತಗೊಳುತ್ತಂತೆ. ಹೈಟ್, ಮಂಜು, ಮತ್ತೆ ಕಾರ್ಗಿಲ್ ಯುದ್ಧದಲ್ಲಂತೂ ನಮ್ಮ ಯೋಧರಿಗೆ ಸರಿಯಾದ ಉಡುಪುಗಳಿರಲಿಲ್ಲ, ಸರಿಯಾದ ವೆಪನ್ಸ್ಗಳಿರಲಿಲ್ಲ. ಆದರೆ ಮನೋಸ್ಥೈರ್ಯ, ಆ ಛಲ, ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನುವಂಥ ಆ ಒಂದು ಧ್ಯೇಯ ಇದೆಯಲ್ಲ, ಅದು ಕಾರ್ಗಿಲ್ ವಾರನ್ನು ನಮಗೆ ಗೆಲ್ಲಿಸ್ಕೊಡ್ತು. ಸೊ ಜುಲೈ 26 ಅಂತಿಮ ದಿನ. ಸುಮಾರು 2 ತಿಂಗಳು 3 ವಾರಗಳ ಸತತವಾದಂಥ ರಣರೋಚಕ ಯುದ್ಧವನ್ನು ಮಾಡಿ ಜುಲೈ 26ರಂದು ನಮ್ಮ ಭಾರತೀಯ ಸೇನೆ ಕಾರ್ಗಿಲ್ನ ತುದಿಯನ್ನು ತಲುಪಿ ತ್ರಿವರ್ಣ ಧ್ವಜದಲ್ಲಿ ಹಾರಿಸಿ ಅಂತಿಮವಾಗಿ ಯುದ್ಧ ಮುಕ್ತಾಯವಾಗಿರೋದನ್ನ ಘೋಷಣೆ ಮಾಡ್ತಾರೆ. ತ್ರಿವರ್ಣ ಧ್ವಜ ಜೋರಾಗಿ ಹಾರಾಡುತ್ತೆ, ಭಾರತ ಸಂಭ್ರಮ ಪಡುತ್ತೆ, ಯೋಧರು ಸಂಭ್ರಮ ಪಡ್ತಾರೆ. ಇದು ಕಾರ್ಗಿಲ್ ವಿಜಯ ದಿವಸದ ಒಂದು ಒಂದು ವಿಶೇಷವಾದಂಥ ಸಂದರ್ಭ. ಸೊ ಈ ಒಂದು ವಿಡಿಯೋವನ್ನು ನಾನು ಖಂಡಿತವಾಗ್ಲೂ ಎಲ್ಲ ಭಾರತೀಯ ಯೋಧರಿಗೆ, ಕರ್ನಾಟಕ ಪೊಲೀಸ್ಗೆ, ಮತ್ತು ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಡ್ಯಾಡಿ ಬಾಚಮಡ ಬಿ ಅಯ್ಯಪ್ಪ, ಸುಮಾರು 18 ವರ್ಷಗಳ ಸೇವೆ, ನಮ್ಮ
ಅಣ್ಣ ಸುಮಾರು 25 ವರ್ಷಗಳ ಸೇವೆ, ಭಾಷೆಮಾಡ ಬೆಳ್ಳಿಯಪ್ಪ ಅವರು, ಮತ್ತು ನಮ್ಮ ದೊಡ್ಡಪ್ಪ ಸುಬೇದಾರ್ ಬಿ ತಮ್ಮಯ್ಯ ಸುಮಾರು ಈ 30 ವರ್ಷಗಳ ಸೇವೆ. ಇವರಿಗೂ ಕೂಡ ನಾನು ಸಮರ್ಪಣೆ ಮಾಡ್ತೀನಿ ಈ ಒಂದು ವಿಡಿಯೋನ. ಸೊ ಮತ್ತೇನಾದರೂ ನಿಮಗೆ ವಿಷಯಗಳು ಗೊತ್ತಿದ್ರೆ ಅಥವಾ ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕಂತಂದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ನನ್ನ ಚಾನಲ್ನ ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಎಸ್, ಯೋಗೇಶ್ ಪೋಯನವರು ನಮಗಾಗಿ ಸಮಯವನ್ನು ಕೊಟ್ಟಿದ್ದಾರೆ. ಅವರ ಒಂದು ಅನುಭವವನ್ನು, ಅವರು ಅನುಭವಿಸಿದಂಥ ಅನುಭವವನ್ನು, ಸೇನೆ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ, ಖಂಡಿತವಾಗ್ಲೂ ಸಾಮಾನ್ಯ ವಿಷಯ ಅಲ್ಲ. ಗಡಿಯಲ್ಲಿ ಸೈನಿಕರು ನಮಗಾಗಿ ಹೋರಾಡ್ತಾ ಇದ್ದಾರೆ, ಅವರ ಫ್ಯಾಮಿಲಿಗಾಗಿ ಅಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಭಾರತೀಯ ಸೇನೆಗೆ ಗೌರವ ಕೊಡಲೇಬೇಕು. ಭಾರತೀಯ ಸೇನೆ 3 ಸೇನೆಗಳು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಮಿಲಿಟರಿ ಇರ್ಬೋದು, ಲ್ಯಾಂಡ್ ಆರ್ಮಿ ಇರ್ಬೋದು, ಗೌರವವನ್ನು ನಾವು ಕೊಡಲೇಬೇಕು. ಖಂಡಿತವಾಗ್ಲೂ ಸುಲಭವಾದಂಥ ವಿಷಯ ಅಲ್ಲ. ಎದೆಯಲ್ಲಿ ದಮ್ಮಿರೋನು ಮಾತ್ರ ಒಬ್ಬ ಆರ್ಮಿ ಪರ್ಸನ್ ಆಗ್ತಾನೆ. ಅದು ಇವನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಯಾವುದೇ ಸಂಶಯ ಬೇಡ. ನಾನು ಭಾರತೀಯ ಸೇನೆ ಬಗ್ಗೆ ಹೇಳಬೇಕು. ಪ್ರಪಂಚದ ಅತಿ ಪವರ್ಫುಲ್ ಭಾರತೀಯ ಸೇನೆ ಯಾಕೆ ಅಂತ ಒಂದು ಮಾತು ಹೇಳ್ತೀನಿ. ಪ್ರಪಂಚದ ಯಾವುದೇ ಸೈನಿಕರು ಯುದ್ಧ ಮಾಡುವಾಗ ನೀವು ನೋಡ್ಬೋದು, USA ಕೆಲವು ಜಾಗದಲ್ಲಿ ಯುದ್ಧ ಮಾಡಿಬಿಟ್ಟು ಲಾಸ್ಟಲ್ಲಿ ಅವರು ವಾಪಸ್ ಹೋದ್ರು ಆ ಸೈನಿಕರು. ನಿಮ್ಗೆ ಗೊತ್ತಿರ್ಬೋದು. ಹೌದು, ಅಫ್ಘಾನಿಸ್ತಾನದಲ್ಲಿ. ಹೌದು. ಭಾರತೀಯ ಸೇನೆ ಯುದ್ಧ ಮಾಡಲ್ಲ. ಯುದ್ಧ ಮಾಡಿದ ಮೇಲೆ ಆ ಯುದ್ಧದಲ್ಲಿ ವಿಡ್ರಾ ಅನ್ನೋದಿಲ್ಲ. ಈಗ ನಾವು ಬಾಕಿ ಎಲ್ಲ ಸೈನ್ಯದಲ್ಲಿ ವಿಡ್ರಾ ಅನ್ನೋದಿದೆ. ನಾವು ಒಂದ್ಸಲ ಯುದ್ಧ ಕೇಳಿದ್ಮೇಲೆ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಆ ಜಾಗ ಎಲ್ಲ ನಮ್ದು, ಅಲ್ಲಿಂದ ಮತ್ತೆ ವಾಪಸ್ ಇಲ್ಲ. ಆ ಜಾಗ ನಮ್ದು, ಆ ಜಾಗದಲ್ಲಿ ಇಂಡಿಯನ್ ಫ್ಲಾಗ್ ಹಾಕ್ತೀವಿ, ಅಷ್ಟು ನಮ್ಮದೇ ಆಗಿರುತ್ತೆ. ಅದಕ್ಕಾಗಿ ಭಾರತೀಯ ಸೇನೆ ವಿಡ್ರಾ ಅನ್ನೋದು ಇಲ್ಲದೆ ಇರೋದಕ್ಕಾಗಿ ಒಂದು ಪವರ್ಫುಲ್. ಎರಡನೇದು ನಾನು ಹೇಳ್ತೀನಿ, ನಾನೊಬ್ಬ ಕಮಾಂಡೋ ಆಗಿ ಪ್ರಪಂಚದಲ್ಲಿ ಟೋಟಲ್ ಇಡೀ ವರ್ಲ್ಡ್ ಅಲ್ಲಿ ತುಂಬಾ ಕಮಾಂಡೋಸ್ ಇದೆ. ಪವರ್ಫುಲ್ ಕಮಾಂಡೋಸ್ ಒಂದು 59 ಕಂಟ್ರಿದು ಕಮಾಂಡೋಸ್ ಇಡೀ ಪ್ರಪಂಚದ ಟಾಪ್ ಅಲ್ಲಿ ಇದೆ, ಇಡೀ ವರ್ಲ್ಡ್ ಅಲ್ಲಿ. ಅವ್ರದ್ದೊಂದು ಕಾಂಪಿಟೇಷನ್ ಇರುತ್ತೆ. ಅದರಲ್ಲಿ ಟಾಪ್ 10 ಕಮಾಂಡೋಸ್ ನಮ್ಮ ಭಾರತೀಯ ಸೇನೆ ಬಂತು. ಅದರಲ್ಲಿ ಭೂಸೇನೆ, ಎಸ್ಪೆಷಲಿ ಭೂಸೇನೆ ಇದೆ. ಅದರಲ್ಲಿ ಟಾಪ್ 2 ಪ್ಯಾರಾ SF ಭಾರತೀಯ ಸೇನೆ, ಟಾಪ್ 2, ಟಾಪ್ 1 ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಭಾರತೀಯ ಸೇನೆ. ಅವಾಗ ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ 2 ಇಂಡಿಯನ್ ಆರ್ಮಿದು ಕಮಾಂಡೋಸ್. ಇದನ್ನೇನು ಹೇಳ್ಬೇಕು ಅಂತ, ಅಷ್ಟು ಪವರ್ಫುಲ್ ಇಂಡಿಯನ್ ಆರ್ಮಿ ಇದೆ. ಖಂಡಿತ. ಇದಷ್ಟು ಕಾರ್ಗಿಲ್ ವಿಜಯ ದಿವಸದ ಒಂದು ವಿಶೇಷವಾದಂತಹ ವಿಡಿಯೋ ಮತ್ತೆ ಯೋಧನೊಬ್ಬನ ಅನುಭವದ ಕತೆ. ಎಸ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕೊಡಗು. ಥ್ಯಾಂಕ್ ಯು. ಜೈ ಕೊಡಗು, ಜೈ ಕೊಡಗು. ಥ್ಯಾಂಕ್ ಯು ಅಣ್ಣ.